ಗುರು ನಂಗೊಂದು ಆಟ ಗುರು. ಬಾರ್ ಅಂದರ್ ಬಾರ್ ಅಂದರ್ ಬಾರ್. ಗುರು ಅಕ್ಕ 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 ನನಗೊಂದು ಆಟ ಗುರು 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 ಏನೋ ದೇವನಹಳ್ಳಿ ದೇವರಾಜ ಹಪ್ತ ಕೊಡಕ್ ಬಂದವನೆ. ಇರೋ ಒಂದ್ ಜೋಕರ್ ಬಂದ್ರೆ ಆಟ ಮುಗೀತಿಲ್ಲ. ಜೋಕರ್ ಅಲ್ಲಿರ್ಬೇಕಾರೆ ಇಲ್ಲ ಹೆಂಗ್ ಬರ್ತಾನೆ? ಅಂದರ್ ಬರಲ್ ಜೋಕರ್ ಕಾಮಿಡಿ ಲಾಜಿಕ್ ಹುಡುಕ್ಬಾರ್ದಲ್ಲ. ಕರೆಕ್ಟ್ ಆಗಿ ಹೇಳ್ದ ಕಣ. ಎತ್ತೋಗಲೇ ಗುರು 1000 ರೂಪಾಯಿ ದುಡ್ಡು ಕೊಡು ಗುರು. ದುಡ್ಡು ಬೇಕಂತ ದುಡ್ಡು ಎದ್ದೋಗ. ರಾತ್ರಿಗೆ ಬರ್ತಾನೆ ನೆಂಟಿದು ಒಡವಾಡ ಹಾಕಿ ಕಾಸು ತಕಬಾ. ಲೇ ದುಂಕೆತ್ತು ಗುರು ಆಗ್ಲೇ ಏನು ಹೇಳ್ತಾ ಇದ್ದಲ್ಲೇನೋ? ಅದೇ ಗುರು ಆ ದೇವನಹಳ್ಳಿ ದೇವರಾಜ ಲ್ಯಾಂಡಿಂಗ್ 50% ಶೇರ್ ಕೊಡ್ಬೇಕಿತ್ತಲ್ಲ, ಅವನಿಗೆ ಲ್ಯಾಂಡ್ ಬಿಡಕ್ ಬಂದವನೇ. ಯಾರ ಪೆಂಗನನ್ ಮಗನೇ ಅವನೇ. ಲೇ ನಾವ್ ಅದ್ರ ಸಮಸ್ಯೆನ ಹೋಗುರು. ಅದಕ್ಕೆ ಮನೆ ರೋಡಲ್ಲಿ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಕಿಲ್ಲ 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 ನಾಕ್ತಿದ್ರು. ಅಪ್ಪಯ್ಯ ಏನ್ ಗುರು ಎರಡು ಒಂದೇ ತರ ಬಿತ್ತು. ಅದೇ ಕುರ್ಪು, ಅದೇ ಕಣ್ಣು, ಅದೇ ಮೂಗು, ಅದೇ ಏನ್ ಆಶ್ಚರ್ಯ, ಪರಮ ಆಶ್ಚರ್ಯ. ಅವನೊಂಬತ್ತು ನಿನ್ನ 19. ಹಂಗಂದ್ರೆ ಏನ್ ಗುರು? ಯಾವಂಗ್ ಗೊತ್ತು ಫ್ಲೋಲ್ ಬಂತು. ಸುಮ್ನೆ ನಿಂತ್ಕೋ. ಸಾರಿ ಎಲ್ಲಿದ್ದೆ? ಬೆಣ್ಣೆ ಬೆಣ್ಣೆ ಅಂತಿದ್ದಾನಲ್ಲ. ಅದು ಬ್ಲೇಡ್ ಕಳ ಎದುರ್ಬೇಡ. ಎಲ್ಲ ಹೇಳ್ದೆ ಕೇಳಿದ್ರೆ ಎದುರಿಸ್ಬಾರ್ದು ಗುರು. ಅಟ್ಯಾಕ್ ಮಾಡಂಗಿದ್ರೆ ಹೇಳ್ಬಿಟ್ಟು ಮಾಡ್ಬೇಕು. ನೀನೇನಾ ದೇವನಹಳ್ಳಿಯ ದೇವರಾಜ, ರಿಯಲ್ ಎಸ್ಟೇಟ್ ಡಾನು, ಜಲ ದುರಂಕಾರ್. ನಮ್ಮವರು ಹಪ್ತ ಕೇಳಲು ಬಂದಾಗ ಸಂಧಿಲಿ ಸಲೀಸಾಗಿ ಏನಂದೆ? ನಿಮ್ಮ ಗುರು ಒಬ್ಬ ಬ್ಯಾಕ್ರ, ನನ್ನ ಹತ್ರ ಬೇಡ ನಕ್ರ ಎಂದು ನಮ್ಮ ಹುಡುಗರನ್ನೆಲ್ಲ ಬಕ್ರ ಮಾಡಿ ಕಳ್ಸಿದ್ದೀಯಲ್ಲ. ಇಷ್ಟೆಲ್ಲ ಆವಾಜ್ ಬಿಟ್ಟ ನೀನು ಜುಜುಬಿ ಕಿತ್ತೋದ್ ಬ್ಲೇಡ್ ನಂಗೆ ಕಾಲಾಡಿ ಹಾಕಿ ಶರಣಾಗತಿ ಆಗ್ತಾ ಇದೆಯಲ್ಲ. ಯಾಕೆ ಮೀಟಿಲ್ವಾ? ಧೂಮಕೇತು ಇವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಇವನ್ಗಿಂತ ನನಗೆ ಜಾಸ್ತಿ ದುಃಖ ಆಗ್ತದೆ. ನಾನು ಅಂಡರ್ವರ್ಡ್ ನಲ್ಲಿ ಇದ್ದಾಗ ನನ್ನ ಗುರು ಕೊಟ್ಟ ಗಿಫ್ಟ್ ಅನ್ನು ನಾನು ನಿನಗೆ ಕೊಡ್ತಿದ್ದೇನೆ. ನೇರ್ ಕಟ್ರ ತಗಳ ದೇವರಾಜ, ಎದ್ದಾಳ ಮೇಲೆ ಗಿಫ್ಟ್ ನೈಲ್ ಕಟ್ರು ನನಗೆ. ಈ ಗಿಫ್ಟ್ 3 ಕಾಸು ಗಿಫ್ಟ್ ಇಸ್ಕೊಳಕ್ಕೆ ನಾನು ಅಲ್ಲಿಂದ ಬರ್ಬೇಕಿತ್ತ? ಅದ್ರ ಬೆಲೆ 5 ರೂಪಾಯಿ ಕಳ್ಳ. ಕ್ಯಾಬ್ಗೆ 500 ರೂಪಾಯಿ ಖರ್ಚು ಮಾಡಿನಿ. ಓಕೆ ಲೆಟ್ಸ್ ಕಂಟಿನ್ಯೂ. ಓತರನೇ ಎದ್ದು ನೀನೇ ನಮ್ಮ ಅವ್ವ ಅಂತ ಇಟ್ಕಲೆ ಗುಡುಗುಡು ಅಂತ ಓಡ್ ಬಂದಿನಿ. ಬಪ್ಪ ನಮ್ಮ ಅವ್ವನ್ ಗೊತ್ತೈತಿ ಮಕ ತರ್ಸ ಬಾಪ. ಯಾರಲ್ಲ ನಿಮ್ಮ ಅಪ್ಪನೋ? ಯಾರಲ್ಲ ನಿಮ್ಮ ಅಪ್ಪನೋ? 50 ಜನ ಪುಡಿ ರೌಡಿಗಳು ಒಟ್ಟಾಡಿಸಿಕೊಂಡು ಬಂದಾಗ ಗಡ 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 ಗಡನೆ ನುಡುಗಿ ಮೋರಿ ಒಳಗೆ ಉಂಟನ್ನಲ್ಲ, ಅವನು ನಮ್ಮಪ್ಪ. ಮುನಿ ಅಮ್ಮನ್ ಜೋಪುಡಿಲಿ 3 ದಿನಗಳ ಕಾಲ ಜೋಗುಳು ಆಡಿದ ಜೋಕುಮಾರ. ಏ ಡೌರಾಜ ನೀನೇ ಕಡೋ ನಮ್ಮಪ್ಪ. ಅಪ್ಪಯ್ಯ ಯಾಕೀ ನಗು, ಯಾಕೀ ನಗು? ಕೆಕ್ಕರಿಸಿ ನಗುತ್ತಿರುವೆಯಲ್ಲ. ನಿನ್ನ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇಲ್ಲವೇ? ಇಲ್ಲ. ದೇವನಹಳ್ಳಿಲಿ ನಿನ್ನ ಶಿಷ್ಯಂದ್ರಿಗೆ ದುಡ್ಡು ಕೊಡ್ಲಿಲ್ಲ ಎಂಬ ಆಕ್ರೋಶವೇ? 2 ಕೋಲ ಕಳ್ಳ. ಮತ್ತಿನ್ನೇನಕ್ಕೆ? 2 ಅಲ್ಲ, ನಾನೇ ನಿನ್ನ ಜನಕ, ಐ ಮೀನ್ ಡ್ಯಾಡಿ ಅಂದಲ್ಲ, ಅದಕ್ಕೆ. ನೀನೇ ನನ್ನ ಜನಕ, ನೀನೇ ನನ್ನ ಡ್ಯಾಡಿ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಓತಾರನೇ ಎದ್ದು ನಮ್ಮಪ್ಪ ಅಂತ ಗೊತ್ತಾದಟ್ಕಲೆ ಗುಡುಗುಡು ಅಂತ ಬಂದಿನಿ. ಬಪ್ಪ ಯಾರು ನಿನ್ನ ತಾಯಿ? ಯಾರು ನಿನ್ನ ತಾಯಿ? ಬಾರಿನಲ್ಲಿ ಗಿರಾಕಿಗಳು ಕೊಡುವ ಟಿಪ್ಸ್ ಅನ್ನೇ ಸಂಬಳ ಎಂದುಕೊಂಡು ಅವರನ್ನೇ ದೇವರೆಂದು ಪೂಜಿಸುತ್ತಿರುವ ಬಾಲ್ ಡ್ಯಾನ್ಸರ್ನ ಕ್ಯಾಬ್ರೆ ಡ್ಯಾನ್ಸರ್ ಗೋಲ್ಸಿಯಾ? ಬಾಲ್ ಡ್ಯಾನ್ಸರ್ ಕ್ಯಾಬ್ ಡ್ಯಾನ್ಸರ್ ಎರಡು ಸೇಮ್ ತಾನೆ. ದೊಡ್ಡವರ ಬಾಯಲ್ಲಿ ಎಂತ ಚಿಕ್ಕ ಮಾತು. ನನ್ನ ದಡ್ಡತನದ ಯೋಗ್ಯತೆ ನಿನಗೇನು ತಿಳಿದಿದೆಯೋ ಮೂಡ? ಮೂಡನಿಂದ ಕೂಡಲೇ ನಿನ್ನ ದಡ್ಡತನದ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಬಿಟ್ಟಿದೆಯಾ? ಅಪ್ಪಯ್ಯ ಅವ ಇವನೇ ನಮ್ಮಪ್ಪ ಅಂತ ಇಷ್ಟ ದಿವಸ ಯಾಕವ ಮುಚ್ಚಿಟ್ಬಿಟ್ಟೆ? ಆ ಮೋಸೆ ಕತ್ತಲಿನಲ್ಲಿ ನೆನೆಸ್ಕೊಡ್ಯಾಡಿ. ಕಲಾಸಿ ಪಳ್ಳೆ ಬಾರಿಗೆ ಬಂದಿತ್ತು, ಎಣ್ಣೆ ಹೊಡೆದಿತ್ತು, ನಮ್ಮ ಅಮ್ಮ ಬಳಕು ಸುತ್ತಿರುವ ಸೊಂಟವನ್ನು ನೋಡಿ ಮರಳಾಗಿತ್ತು. ನೆನಪು ಬರ್ತಾ ಇಲ್ವಾ? ರೂಮಿನಲ್ಲಿ
ಆಟ ಆಡಿತ್ತು. ನೆನಪಿಸ್ಕೊ ಡ್ಯಾಡಿ, ನೆನಪಿಸ್ಕೊ. ಕಬಡ್ಡಿ ಕಬಡ್ಡಿ ಕಾರ ಕಬ್ಬನ್ ಗದಿಲ್ ಗೀರ. ನಾನೇ ನಿನ್ ಮಗ ಡ್ಯಾಡಿ. ನೀನ್ ಯಾವ ಪುಟ್ಕೋಸಿ ಮಗ ಕಳ್ಳ? ನೀನ್ ಯಾವ ಸೀಮೆಗಿಲ್ದವನ್ ಮಗ? ನನ್ನ ಮಗ ಯಾರು ಗೊತ್ತೇನು? ಶ್ರೀರಾಮ್ಪುರದ ಸಂಪಿನಲ್ಲಿ ಪಂಪಿನಿಂದ ನೀರು ತುಂಬಿ ಜಂಪ್ ಹೊಡೆದನಲ್ಲ ಜಂಪು, ಅವನು ನನ್ನ ಮಗ ರುದ್ರೇಶ. ಶ್ರೀರಾಮಪುರದ ಪಂಪೆ. ಹಾಗಾದ್ರೆ ಅದು ನನ್ನ ಮನೆಯ ಸಂಪೆ. ಧೂಮಕೇತು. ಸೀರಿಯಸ್ ಬ್ರೋ. ಓ ಸ್ವಾರಿ ಕಳ, ಎಣ್ಣೆ ಹಿಡ್ಕಲ್ ಗೊತ್ತಾಗಿಲ್ಲ. ಹೋಗ್ರು ಸರಿಯಾಗಿ ಹೊಡೆದಲ್ಲ. ಧೂಮಕೇತು ಹೋಗ್ರು. ಅವ್ರ ಮನೆ ಕೊಂಪು ಬಿಟ್ಟಿಲ್ವಾ? ಎಣ್ಣೆಲ್ ಗೊತ್ತಾಗಿಲ್ಲ. ಓಲಿ ಬಿಡು, ನೀನೇ ನಮ್ಮಪ್ಪ. ಆಗ್ಲೇ ಹೇಳಿಲ್ವಲ್ಲ, ಪಂಪಿನ ಜಂಪ್ ಹೊಡೆದಲ್ಲ ಅವನು ನನ್ನ ಮಗ ರುದ್ರೇಶಿ. ಆ ರುದ್ರೇಶಿ ಆಗಿದ್ದಕ್ ಬರೀ ಒಂದೇ ಒಂದ್ ಪಂಪ್ ಹೊಡೆದು ಜಂಪ್ ಹೊಡೆದ. ಇವನ್ ಆಗಿದ್ದಿದ್ರೆ ಬೆಂಗಳೂರಲ್ಲಿರೋ ಪಂಪ್ ನೆಲ್ಲ ಹೊಡೆದ ಹಂಗೆ ಜಂಪ್ ಮಾಡ್ಬಿಡ್ತಿದ್ದೆ. ಹಂಗೆ ಅಪ್ಪ ಹಟ್ಟಿಗೆ ಹೋಗಪ್ಪ, ನೀನೇ ನಮ್ಮ ಅಪ್ಪ, ನಾನೇ ನಿನ್ ಮಗ. ಏನ್ಲ ಅಂದೆ? ನಾನೇ ನಿನ್ ಮಗ ಅಂದೆ. ಏನ್ಲ ಅಂದೆ? ನೀನೇ ನಮ್ಮ ಅಪ್ಪ ಅಂದೆ. ಆಗ್ಲಿಂದ ನೋಡ್ತಾ ಇದ್ದೀನಿ, ನಾನೇ ನಿನ್ನ ಮಗ ನಾನೇ ನಿನ್ನ ಮಗ ಅಂತ ಇದೆಯಲ್ಲ. ನೀನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ರೆ ಈ ರೇಜರ್ ಬ್ಲೇಡ್ ತಂದು ನನ್ನ ಕಾಲಡಿಲ್ ಹಾಕಿ ಶರಣಾಗತಿ ಆಗ್ತಾ ಇರ್ಲಿಲ್ಲ. ಈ ತುಕಾಲಿ ಬ್ಲೇಡ್ ಇಟ್ಕೊಂಡೆ ಇಷ್ಟೆಲ್ಲ ಹಾರಾಡ್ತಾ ಇದೀಯ ಅಂದ್ರೆ ನಿಮ್ಮಮ್ಮ ಕುಣಿದಲ್ಲ, ಆ ಬಾರೋ ಅಜಯ್ ಪಲ್ಲಿಗೆ ಹುಟ್ಟಿರೋ ಆ ತುರದ ಮಗನೇ ಇರಬೇಕು. ಆ ತರದ ಮಗ, ಆ ತರದ ಮಗ. ಯಾಕೆ ಹೊಡಿತೇನೆ? ಅದು ಆ ತರದ ಮಗ ಅಲ್ಲ, ಆ ತುರದ ಮಗ. ಓ ನನ್ ಕೈಲಿ ತಡ್ಕೊಳಕಾಯ್ತಾ ಇಲ್ಲ, ನನ್ ಕೈಲಿ ತಡ್ಕೊಳಕಾಯ್ತಾ ಇಲ್ಲ. ನೀ ಹಂಗಂದಿದ್ರು ತಡ್ಕತಿದೆ, ಹಿಂಗಂದಿದ್ರು ತಡ್ಕತಿದೆ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಮಧ್ಯದಲ್ಲಿ ಹೆಂಗೆಂಗೋ ಅಂದ್ಬಿಟ್ಟಲ್ಲ. ನಾನ್ ನಿನ್ಕೊಂಡು ಸುಮ್ನೆ ಬಿಡಕ್ಕಿಲ್ಲ ಕಣೋ, ನಾ ಸುಮ್ನೆ ಬಿಡಕ್ಕಿಲ್ಲ. ಆ ತುರದ ಮಗನೇ. ಓ ಆ ತುರದ ಮಗ, ಈ ಮಾತ್ರ ನಿಂದನೆಯನ್ನು ನಾನು ಸಹಿಸಲಾರೆ. ಏಯ್ ಡೌರಾಜ ಹೋಗ್ಬಿಟ್ನಾ? ಸ್ಕಿಟ್ ಮುಗಿಯಷ್ಟಲ್ಲಿ ನಿನ್ನ ಸೊಕ್ಕು ಒಡಗಿಸಿ ಮಟ್ಟ ಮಾಡ್ಲಿಲ್ಲ ಅಂತಂದ್ರೆ ಡೌರಾಜನ್ ಮಗನೇ ಅಲ್ಲ. ಅದನ್ನೇ ಕಳ ನಾನು ಹೇಳ್ತಾ ಇರೋದು, ನೀನ್ ನನ್ನ ಮಗ ಅಲ್ಲ ಅಂತ. ಹೋಗಿ ನಿಮ್ಮ ಮಗನ್ ಕೇಳ್ಕೊಬ, ನೀನ್ ಯಾರು ಹುಟ್ಟಿದಿ ಅಂತ. ಆಮೇಲೆ ಬಂದು ನನ್ನ ಸೊಕ್ಕನ್ನ ಮಟ್ಟ ಹಾಕಿವಂತೆ. ಓ ಅವನೇನ್ ಯಾವತ್ತು ಮುಸ್ರಿ ಚೆಲ್ಕಂಡೇ ಇಲ್ಲ. ಆಡೋದ್ ನೋಡು ದಿನಾಂಗಿತ್ತಿ. ದೇವಾ, ಎಂತ ಒಳ್ಳೆ ಆಡಾಡ್ದೆ ಮಗ. ನಂಗ್ ರವಿಚಂದ್ರದಂತೆ ಸಾನಿ ಇಷ್ಟ ಕಲ. ನನ್ನ ಬಾಳ್ನ ಅನ್ನೋದ್ ಪಿಕ್ಚರ್ ಮಾಡ್ಬಿಟ್ಟು ನಿಂಗ್ ರವಿಚಂದ್ರನ್ ಇಷ್ಟ ಅಂತೀಯಲ್ಲಮ್ಮ. ಮೂದವಿ ಮುಖಕ್ಕೆ ಒಳ್ಳೆ ತಪ್ಪಲೆ ಮಾಡ್ಕೊಂಡಿದ್ದೆ. ನಾನ್ ಡ್ಯಾಡಿ ಹತ್ರ ಹೋಗಿದ್ದೆ. ಗೊತ್ತಾ? ಏನ್ಲ ಅಂದ? ಆ ತುರದ ಮಗ. ಏನಂದ? ಆ ತುರದ ಮಗ. ಏನಂದ? ಆ ತುರದ ಮಗ. ಕರೆಕ್ಟ್ ಆಗಿ ಹೇಳ ಅನ್ಬಿಲ್ಲ. ನೀವ್ ಇಟ್ಟಿದ್ 7 ತಿಂಗಳಿಗೆ ಅಯ್ಯೋ ಅಮ್ಮ, ನೀನಂತ ಮುಗ್ದನಮ್ಮ. ಅಂಟ್ರಿಲ್ಲ ಗೊತ್ತಾಗತ್ ಬಿಡ್ ಮಗ. ಓಲೆ ಬಿಡ್ಲಾ, ಈಗ ಏನ್ ಮಾಡ್ಬೇಕಂತಿದ್ದಿ? ಯುದ್ಧ ಮಾಡ್ಬೇಕು. ಯಾರ ವಿರುದ್ಧ? ನಿನ್ ಗಂಡನ್ ಜೊತೆಗೆ. ಅದಕ್ಕೆ ತಿಲಕ ಇಟ್ಟು ರಾಖಿ ಕಟ್ಟು, ರಾಖಿ ಕಂಕಣ ಕಟ್ಟು, ಕಂಕಣ ಕಟ್ಟು ಆಶೀರ್ವಾದ ಮಾಡಮ್ಮ. ಹೋಗಲಿ ಮಗನೇ, ಸೈಡಿಗ್ ಬಾ. ನಡಿ. ನೀ ಕಟ್ಟಿರೋ ಉಡ್ದಾರನೇ ಆಯ್ತಲ್ಲ, ತಗೋ ಕಟ್ಟು ಕಟ್ಟು ಕಟ್ಟು. ಮೂದೇವಿ ಮಕ ನೋಡು, ಮಕ ಯುದ್ಧ ಮಾಡ್ತಾನಂತೆ. ಯುದ್ಧ ಯಾವಾಗ್ಲೂ ಗಡ 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 ನಡ್ಕೊಂಡ್ ಸಾಯ್ತಾನೆ. ಯುದ್ಧಕ್ಕೆ ಹೋಯ್ತಾನಂತೆ. ಯಾಕಂಗೆ ಯಾಗ್ರ ಸತ್ತುಬಿಟ್ಟಾನು. ಮನೇಲಿ ಒಂದ್ ಕೋಳಿ ಕುಲ್ಲ ಅಂದ್ರೆ ಯವ್ವ ಅವ ಕುಲ ಬೋಯೋ ಆಯ್ತದೆ ಅಂತಾನೆ. ಏಯ್ ಬಾ, ನಾನೇ ಒಂದ್ ಕೋಳಿ ಹಿಡ್ದು ಕೂದು ಸಾರ್ ಮಾಡೇವ್ನಿ. ಮುದ್ದೆ ಮುದ್ದೆ ಮುರಿ ಹೋಗ್ಲಾ. ಯುದ್ಧಕ್ಕೆ ಹೋಯ್ತಾನಂತೆ. ಬಾಬತ್ತೆ ಉಣ್ಣಕ್ಕಿಕ್ಕು. ಅದೇನೋ ಯುದ್ಧ ಅಂತಿದ್ದೆ. ಅದ್ ನಾಳಕ್ ಮಾಡ್ಕೊಳಂಬ. ಅದ್ ಸರಿ ಕಲ ಮದುವೆ. ನಿಮ್ಮ ಅಪ್ಪ ಎಲ್ಲಿ ಸಿಕ್ಕಿದ? ಆ ತಳ ಬಿತ್ತಳಪ್ಪ, ತಳ ತಳ ತಳದಲ್ಲಿ ಎಲ್ಲ ಹುಡ್ಕುದ್ಮೇಲೆ ಶ್ರೀರಾಮ್ಪುರದಲ್ಲಿ ಸಿಕ್ತ. ಶ್ರೀರಾಮ್ಪುರ ಬಾಪ ಇಲ್ಲಿ ಏನು ಅಲ್ಲಿ ಬಿದ್ದದಲ್ಲ, ಪರ್ಕೆ ಎತ್ಕೊ ಬಾ. ಯಾಕೆ? ಎತ್ಕೊ ಬಾ ಹೇಳ್ತೀನಿ. ಚೆನ್ನಾಗದೆ ಪರ್ಕೆ, ತಗ.
ಈ ಕಡೆಗ್ ಬಂದಿಯೇ ಯಾಕೆ ಬಾ ನಿಮ್ಮಪ್ಪ ಎಲ್ಲಿ ಸಿಕ್ಕಿದ ಅಂದೆ ಶ್ರೀರಾಮ್ಪುರ ಅಯ್ಯೋ ಬಿಕ್ನಾಸಿ ನಿಮ್ಮಪ್ಪ ಯಶವಂತಪುರ ಡವರಾಜಕಲ ಶ್ರೀರಾಮ್ಪುರದಲ್ಲ ನಂತರನೇ ಇದ್ದ ನಾಳೆಯಿಂದ ಇರಲ್ಲ ಬಿಡು ಯಾಕೆ ಈಗ ನಿನ್ ಸೇಫ್ ನಿಕಾ ಆಯ್ತದಲ್ಲ ಅದಕ್ಕೆ ಕೊಟ್ಬಿಡು ಎಸ್ ಸರ್ ನಾರಾಯಣ್ ಸರ್ ಹೇಳಿ ಸರ್. ಮೊದಲನೇದಾಗಿ ನಮ್ಮ ವೇದಿಕೆಗೆ ಸ್ವಾಗತ, ವೆಲ್ಕಮ್. ಯಾರು ಕೂಡ ಹೊಸಬರು ಅಂತ ನಮಗೆ ಅನ್ಸೇ ಇಲ್ಲ. ಎಲ್ಲರಲ್ಲೂ ನಾವು ಫಸ್ಟ್ ಕಂಡಿದ್ದು ಅದ್ಭುತವಾದ ಎನರ್ಜಿ, ಎಕ್ಸ್ಟ್ರಾಡಿನರಿ ಎನರ್ಜಿ ಇತ್ತು ಎಲ್ಲರಿಗೂ. ನಮ್ಮ ಹುಡುಗ ಅವನು ಜಗದೀಶ್, ಅವ್ನು ಬಂದಾಗ ಎಲ್ಲೋ ಡಲ್ ಆಗತ್ತೆ ಅಂದ್ಕೊಂಡು, ಯಾಕೆ ನಾವು ತುಂಬ ಅವ್ನು ಬಂದು ಪಳಗ್ಬಿಟ್ಟಿದ್ದಾನೆ ತುಂಬ. ಬಟ್ ಮಂಜುನಾಥ್ ಎಕ್ಸ್ಟ್ರಾಡಿನರಿ, ನೀನಂತೂ ನಂಗೆ ಎಷ್ಟು ಇಂಪ್ರೆಸ್ ಆಗ್ಬಿಟ್ಟೆ ಅಂದರೆ, ಯಾರೇ ಅವನು ಆರ್ಟಿಸ್ಟು, ಎಲ್ಲಿಂದ ಬಂದ, ಎಲ್ಲಿಂದ ಹಿಡ್ಕೊಂಬಂದ್ರು ಅಂತೇಳಿ. ಆಮೇಲೆ ಮೇಘನಾ ತುಂಬ ಚೆನ್ನಾಗಿ ಮಾಡಿದ್ರಿ. ಆ ಟೈಮಿಂಗ್ಸು ಎಕ್ಸ್ಟ್ರಾಡಿನರಿ. ಆ ಎಂಟ್ರಿ ಎಲ್ಲ ಗೊತ್ತಾಗೋಯ್ತು, ಇದು ಯಾವುದೋ ಒಳ್ಳೆ ಪರ್ಫೆಕ್ಟ್ ಆರ್ಟಿಸ್ಟ್ ಅಂತ ಅನ್ನಿಸ್ತು ನನಗೆ ಎಂಟ್ರಿಯಲ್ಲೇನೆ. ಅಷ್ಟು ಚೆನ್ನಾಗಿತ್ತು ನಿಮ್ಮ ಎಂಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಸ್ವಲ್ಪ ನಗು ಕಮ್ಮಿ ಆಯ್ತೆ ಹೊರತು ನಿಮ್ಮೆಲ್ಲರ ಅಭಿನಯ ತುಂಬ ಇಷ್ಟ ಆಯಿತು ನಮಗೆ. ಭಾಳ ಒಳ್ಳೆ ಅಭಿನಯವನ್ನು ಕೊಟ್ರಿ, ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗನ್ನಿಸ್ತು ಒಂದು ಹೊಸ ತಂಡ? ನಿಮ್ಮ ಆ್ಯಕ್ಟಲ್ಲಿ ಎಲ್ಲೂ ಗಡಿಬಿಡಿ ಇರಲಿಲ್ಲ, ಬಹಳ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ರಿ, ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ರಿ. ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿತ್ತು, ನಿಮ್ಮ ಡ್ಯಾನ್ಸು, ನಿಮ್ಮ ಡೈಲಾಗ್ ಡೆಲಿವರಿ ಎಲ್ಲೂ ಕೂಡ ಅಳುಕಿಲ್ದೆ ನಿಮ್ಮ ಪಾತ್ರಕ್ಕೆ ತಕ್ಕಂಥ ಆ ಧ್ವನಿಲಿ ಏರಿಳಿತ ತುಂಬಾ ಚೆನ್ನಾಗಿತ್ತು. ಮೊದಲನೇ ಸಾರಿ ನೀವೆಲ್ಲರೂ ಆ್ಯಕ್ಟ್ ಮಾಡ್ತಾ ಇದ್ದೀರಿ. ಈ ಮಜಾ ಭಾರತ ವೇದಿಕೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಅನ್ಕೋರ್ತಾ, ಈ ವೇದಿಕೆ ಮೇಲೆ ಬಂದಂಥ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ, ಈಗಾಗಲೇ ತುಂಬ ದೊಡ್ಡ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ. ಈ ಮಜಾ ಭಾರತ ವೇದಿಕೆಯಿಂದ ನಿಮಗೂ ಆ ಥರದ ಒಂದು ದೊಡ್ಡ ಅವಕಾಶಗಳು, ಜನಪ್ರಿಯತೆಗಳು ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಸೂಪರ್. ಇನ್ನು ನಮ್ಮ ರಾಗದ ನಾಯಕರು. ಒಂದು ಮಾಸ್ ಸಿನಿಮಾ ನೋಡಿದಷ್ಟು ಫೀಲ್ ಆಯಿತು. ಭಾಳ ಅದ್ಭುತವಾದ ಅಭಿನಯ ಮಂಜು ಅವ್ರದ್ದು. ಒಂದು ಒಳ್ಳೆ ವಿಲನ್ ಆಗುವಂಥ ಎಲ್ಲ ಅರ್ಹತೆ ನಿಮಗಿದೆ. ಎಲ್ಲರ ಅಷ್ಟು ಅದ್ಭುತವಾಗಿ ಅಭಿನಯಿಸಿದಿರಿ. ವಿಶೇಷವಾಗಿ ಮೇಡಮ್, ನೀವು ಬಂದ ರೀತಿ ಅಂತೂ, ನಿಮ್ಮ ಹೆಸರು ಮೇಘನಾ ಸರ್. ಮೇಘನ ಅವರು ನಿಜವಾಗ್ಲೂ ಕೂಡ ಇಲ್ಲೋ ನಮ್ಮ ಉಮಾಶ್ರೀ ಅವರು ಬಂದು ಹೋದಂಗೆ ಆಯಿತು. ಒಂದೆರಡು ಸಲ ವೇದಿಕೆ ಮೇಲೆ ಉಮಾಶ್ರೀ ಅವರು ಬಂದು ಹೋದಂಗೆ ಆಯಿತು. ರೂಪಿಕಾ. ಫಸ್ಟ್ ಆಫ್ ಆಲ್ ಮಜಾ ಭಾರತ ಮಾಡ್ತಿರೋಂಥ ಒಂದು ಕೆಲಸಕ್ಕೆ ಖುಷಿ ಆಗತ್ತೆ. ಯಾಕಂತಂದ್ರೆ ಹೊಸ ಕಲಾವಿದ್ರು, ಹಳೆ ಕಲಾವಿದ್ರು ಅಂತಲ್ಲ, ಕಲಾವಿದರಿಗೆ ವೇದಿಕೆ ಬೇಕು ಅವ್ರ ಪ್ರತಿಭೆನ ಹೊರತುಪಡಿಸಕ್ಕೆ. ಅಂತ ಒಂದು ಒಳ್ಳೆ ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಯಾವತ್ತಿದ್ರು ಎಲ್ಲ ಕಲಾವಿದ್ರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಆ್ಯಂಡ್ ನಿಮಗೆ ವೆಲ್ಕಮ್. ನಿಜವಾಗ್ಲೂ ಒಂದು ಒಳ್ಳೆ ಕೋಆರ್ಡಿನೇಷನ್, ಫಸ್ಟ್ ಆ್ಯಕ್ಟ್ ಅಂತ ಗೊತ್ತಾಯ್ತು. ಸೊ ಆಲ್ ದಿ ವೆರಿ ಬೆಸ್ಟ್. ನಿಮ್ಮಿಬ್ರು ಫ್ಲೋ, ಇಬ್ರು ತಂದೆ ಮಗನ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಫ್ಲೋ, ವಾರ್ ಡೈಲಾಗ್ ಟು ಡೈಲಾಗ್ ಕೌಂಟರ್ ಹೇಳ್ತಿರಲ್ಲ, ಆ ಫ್ಲೋ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ. ಆ್ಯಂಡ್ ಇಡೀ ಟೀಮ್ ಹಂಗೇನೆ ಬ್ಯಾಲೆನ್ಸ್ ಮಾಡಿದ್ರಿ. ಇನ್ನಷ್ಟು ಮಜಾ ಭಾರತದಲ್ಲಿ ಮಜಾ ಕೊಡಿ. ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಹಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.